ಗೋಮಾತೆ ರಾಷ್ಟ್ರಮಾತೆ ಆಗ್ಬೇಕು ಅಂತ ಹೇಳಿ ಇವತ್ತು ರಾಷ್ಟ್ರಪತಿಗಳಾದಂತಹ ಶ್ರೀಮತಿ ದ್ರೌಪದಿ ಮುರ್ಮುರವರಿಗೆ ಈ ರಾಜ್ಯದ ರಾಜ್ಯಪಾಲರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ತಹಸೀಲ್ದಾರ್ ಅವರ ಕಡೆಯಿಂದ ಮನವಿಯನ್ನ ಸಲ್ಲಿಸಲಾಗ್ತಾ ಇದೆ. ಇದರ ವಿಶೇಷ ನಮ್ಮ ಗೋಮಾತೆ ರಾಷ್ಟ್ರಮಾತೆ ಆಗಬೇಕು, ನಮ್ಮ ಗೋಮಾತೆ ಉಳಿಯಬೇಕು, ರಾಷ್ಟ್ರಾದ್ಯಂತ ಗೋಮಾತೆ ರಾಷ್ಟ್ರಮಾತೆಯಾಗಿ ಪೂಜೆಗೊಳ್ಳಬೇಕು. ಅದ್ರ ಜೊತೆಯಲ್ಲಿ ಗೋಹತ್ಯೆ ನಿಷೇಧ ರಾಷ್ಟ್ರಾದ್ಯಂತ ನಿಷೇಧ ಆಗಬೇಕು. ಅದ್ರ ಜೊತೆಯಲ್ಲಿ ಗೋಮಾಂಸ ಏನ್ ರಫ್ತಾಗ್ತಾ ಇದೆ ಇದು ಸಂಪೂರ್ಣ ನಿಷೇಧ ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಏಪ್ರಿಲ್ 27ನೇ ತಾರೀಕು ಸೋಮವಾರ ಇಡೀ ದೇಶಾದ್ಯಂತ 5,000 ತಾಲೂಕುಗಳಲ್ಲಿ ಈ ಗೋಮಾತೆಯ ಅಭಿಯಾನ ನಡೀತಾ ಇದೆ. ಇದರ ವತಿಯಿಂದ ಇವತ್ತು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಇವತ್ತು ತಹಸೀಲ್ದಾರ್ ಅವರ ಕಚೇರಿಯಲ್ಲಿ ಇವತ್ತು ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಏಪ್ರಿಲ್ 27ನೇ ತಾರೀಕು ಇವತ್ತು ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿ 3 ತಿಂಗಳ ಕಾಲ ಕಾಯ್ತೇವೆ. ನರೇಂದ್ರ ಮೋದಿ ಅವರು ಇದರ ಪರವಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಗೋಹತ್ಯೆ ನಿಷೇಧ ಆಗತ್ತಾ ಇಲ್ವಾ ಕಾಯ್ತೇವೆ. ಇದರ ಜೊತೆಗೆ ಜುಲೈ 27ನೇ ತಾರೀಕು ನಮ್ಮ ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಇದೇ ರೀತಿಯಾಗಿ ಸಹಿ ಸಂಗ್ರಹ ಮಾಡಿ ಅಭಿಯಾನವನ್ನು ಮಾಡಿ ಅವತ್ತು ಕೂಡ ಮನವಿಯನ್ನು ಸಲ್ಲಿಸ್ತೇವೆ. ಅದ್ರ ಜೊತೆಯಲ್ಲಿ 3 ತಿಂಗಳು ಕಾಯ್ತೇವೆ. ಅಲ್ಲಿಗೂ ಸರ್ಕಾರ ಬಗ್ಗದೇ ಇದ್ರೆ 1 ಲಕ್ಷ ಸಂತರು ಸೇರಿ ಡೆಲ್ಲಿಯಲ್ಲಿ ನಾವೆಲ್ಲರೂ ಕೂಡ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಂತ ಹೇಳಿ ಮನವಿ ಮಾಡ್ತಾ ಇದ್ದೇನೆ.